ಸಂಚಾರಿ ನಿಯಮ ಪಾಲಿಸಲು ಸಂಚಾರಿ ಪೊಲೀಸರು ಹಗಲಿರುಳು ದುಡಿತಾರೆ. ಆದರೂ ಸಂಚಾರಿ ನಿಯಮ ಉಲ್ಲಂಘನೆ ನಗರದಲ್ಲಿ ಎಗ್ಗಿರದೆ ಸಾಗಿದೆ. ಇದಕ್ಕೆ ಸಾರ್ವಜನಿಕರು ಪ್ರಮುಖ ಕಾರಣರಾಗಿದ್ದಾರೆ. ಅಷ್ಟೇ ಅಲ್ಲ, ಸುಗಮ ಸಂಚಾರಕ್ಕಾಗಿ ಎಷ್ಟೇ ಕಟ್ಟುನಿಟ್ಟಿನ ಕ್ರಮವನ್ನ ತಂದರೂ ಅದು ಜಾರಿ ಆಗುತ್ತಿಲ್ಲ. ಇದಕ್ಕೆ ಕಾರಣ ಸಾರ್ವಜನಿಕರ ಬೇಜವಾಬ್ದಾರಿ ಆಗಿದೆ. ಇನ್ನು ಸಂಚಾರಿ ನಿಯಮ ಉಲ್ಲಂಘನೆ ಮಾಡೋದ್ರಲ್ಲಿ ಬೆಂಗಳೂರಿಗೆ ಈತನೇ ಫಸ್ಟ್. ಹೌದು, ಬೆಂಗಳೂರಿನ ಸುಧಾಮನಗರ ನಿವಾಸಿ ವೆಂಕಟರಾಮನ್ ಹೋಂಡಾ ಆಕ್ಟಿವಾ ಬೈಕ್ ಮೇಲೆ ಬರೋಬ್ಬರಿ 300ಕ್ಕೂ ಹೆಚ್ಚು ಸಂಚಾರಿ ನಿಯಮ ಉಲ್ಲಂಘನೆ ಪ್ರಕರಣಗಳಿವೆ. ಈ ವಾಹನದ ಮೇಲಿರುವ ದಂಡದ ಒಟ್ಟು ಮೊತ್ತ 3,20,000 ಆಗಿದೆ. ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿ 3 ಲಕ್ಷ ದಂಡ ವಿಧಿಸಿಕೊಂಡಿರುವ ವಾಹನ ಸವಾರ ಇದೀಗ ಪೊಲೀಸರ ಕೈಗೆ ಸಿಕ್ಕಿಕೊಂಡಿದ್ದಾನೆ. ಸಂಚಾರಿ ಪೊಲೀಸರ ಭಯವಿಲ್ಲದಂತೆ ವಾಹನ ಚಲಾಯಿಸುತ್ತಿದ್ದ ಈತ ಹೆಲ್ಮೆಟ್ ಕೂಡ ಧರಿಸೋದೇ ಇಲ್ಲ. ಒನ್ ವೇನಲ್ಲಿ ಮೊಬೈಲ್ನಲ್ಲಿ ಮಾತನಾಡುತ್ತಲೇ ಡ್ರೈವಿಂಗ್ ಮಾಡಿದ್ದಾನೆ. ಸುಧಾಮನಗರ ನಿವಾಸಿ ವೆಂಕಟರಾಮನ್ M05AE7969 ನಂಬರಿನ ಆಕ್ಟಿವಾ ಹೋಂಡಾ ಸ್ಕೂಟರ್ ಹೊಂದಿದ್ದು ಎಸ್ಆರ್ ನಗರ ವಿಲ್ಸನ್ ಗಾರ್ಡನ್ ಕಡೆ ಸಂಚಾರಿ ನಿಯಮ ಪಾಲಿಸದೆ ಓಡಾಟ ನಡೆಸಿದ್ದಾನೆ. ಸಂಚಾರಿ ಪೊಲೀಸರು ವೆಂಕಟರಾಮನ್ ಮನೆಗೆ ತೆರಳಿ ದಂಡ ಕಟ್ಟಿಸಲು ಮುಂದಾಗಿದ್ದು, ಇಷ್ಟು ದಂಡ ಕಟ್ಟೋಕೆ ಆಗಲ್ಲ, ಬೇಕಾದ್ರೆ ಬೈಕ್ ಕೊಡ್ತೀನಿ ಎಂದು ಈ ಭೂಪ ಹೇಳ್ತಿದ್ದಾನೆ. ಆದರೆ ದಂಡ ಕಟ್ಟು ಇಲ್ವೇ ಕೇಸ್ ಮಾಡ್ತೀವಿ ಎಂದು ಪೊಲೀಸರು ವೆಂಕಟರಾಮನ್ಗೆ ಹೇಳಿದ್ದು, ಸದ್ಯ ನೋಟಿಸ್ ನೀಡಿದ್ದು, ದಂಡ ಕಟ್ಟಿಲ್ಲ ಅಂದ್ರೆ ಕೇಸ್ ಹಾಕಲು ನಿರ್ಧಾರ ಮಾಡಿದ್ದಾರೆ. ಈ ಪ್ರಕರಣ ಸಂಚಾರಿ ನಿಯಮ ಉಲ್ಲಂಘಿಸುವವರಿಗೆ ತಕ್ಕ ಪಾಠ ಆಗಬೇಕು.